ನಮಸ್ತೆ ಸ್ನೇಹಿತರೆ, ಬೆಂಗಳೂರಿನಲ್ಲಿರುವ ಟಿಪ್ಪು ಸುಲ್ತಾನನ ಸುಂದರವಾದ ಬೇಸಿಗೆ ಅರಮನೆಗೆ ಸ್ವಾಗತ. ನೀವು ಪ್ರವಾಸ ಮಾಡಲು ಕೇವಲ ಒಂದು ದಿನ ಹೊಂದಿದ್ದು, ಅದರಲ್ಲಿ ನಿಮ್ಮ ಸಮಯವನ್ನು ಯಾವುದಾದರೂ ಇತಿಹಾಸದ ಕಡೆಗೆ ಇಣುಕಿ ನೋಡ ಬಯಸುವಿರಾದಲ್ಲಿ ನಿಮಗಾಗಿ ಒಂದು ಸುಂದರವಾದ ಸ್ಥಳವು ಅನ್ವೇಷಣೆಗಾಗಿ ಕಾಯುತ್ತಿದೆ. ಹೌದು, ಅದುವೇ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ. ಇದು ಬೆಂಗಳೂರಿನಲ್ಲಿದ್ದು ತನ್ನ ಹಳೆಯ ಸೌಂದರ್ಯತೆಯಿಂದ ನಿಮ್ಮನ್ನ ಸ್ವಾಗತಿಸುವಂತಹ ಸುಂದರ ಸ್ಥಳವಾಗಿದೆ. ಟಿಪ್ಪು ಜಯಂತಿಯ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇರಬಹುದು, ಆದರೆ ಅದು ಟಿಪ್ಪು ಸುಲ್ತಾನ ನಿರ್ಮಿಸಿದ ವಾಸ್ತುಶಿಲ್ಪಗಳಲ್ಲಿ ಒಂದನ್ನು ಅನ್ವೇಷಿಸುವುದನ್ನು ತಡೆಯೋದಿಲ್ಲ ಅಲ್ವೇ? ಟಿಪ್ಪು ಸುಲ್ತಾನನ ಬೇಸಿಗೆಯ ಅರಮನೆಯನ್ನು ಭಾರತದ ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತಿದೆ. ನಮಸ್ಕಾರ, ನನ್ನ ಹೆಸರು ಗೋವಿಂದ ಅಂತ. ನಾನು ಈ ಅರಮನೆಯ ಅಪ್ರೂವ್ಡ್ ಗೈಡು. ನನ್ನ ಪರವಾಗಿ ತಮ್ಮೆಲ್ಲರಿಗೂ ಬೆಂಗಳೂರು ನಗರಕ್ಕೆ ಟಿಪ್ಪು ಅರಮನೆಗೆ ಸ್ವಾಗತ. ಇದು ಟಿಪ್ಪು ಸುಲ್ತಾನ್ನ ಬೇಸಿಗೆ ಅರಮನೆ. ಬಟ್ ಮುಂಚಿತವಾಗಿ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಆಳ್ವಿಕೆಗಿಂತ ಮುಂಚೆ ನಮ್ಮ ರಾಜ್ಯದ ಹೆಸರು ಮೈಸೂರು ರಾಜಧಾನಿ. ಸ್ವತಂತ್ರ ಸಿಕ್ಕ ಆದಮೇಲೆ ಕರ್ನಾಟಕ ರಾಜ್ಯ ಬೆಂಗಳೂರು ನಗರ ರಾಜಧಾನಿ ಆಯಿತು. ಮೈಸೂರು ನಗರ ಬೆಂಗಳೂರು ನಗರ ಕರ್ನಾಟಕದಲ್ಲಿದೆ. ಇಲ್ಲಿಂದ 140 ಕಿಲೋಮೀಟರ್ ದೂರ. ಒರಿಜಿನಲ್ಲಾಗಿ ಈ ಮೈಸೂರು ರಾಜ್ಯವನ್ನು ಒಂದು ಹಿಂದೂ ಸಂಸ್ಥಾನ ಆಳ್ವಿಕೆ ಮಾಡಿತು. ಒಡೆಯರ್ ಫ್ಯಾಮಿಲಿ ಅಂತ ಕರಿತೀವಿ. ಒಂದೇ ಒಂದು ಫ್ಯಾಮಿಲಿಯಲ್ಲಿ 24 ಅರಸರು 600 ವರ್ಷಗಳ ಕಾಲ ಆಳ್ವಿಕೆ ಮಾಡಿತು. 1339ರಿಂದ ಹಿಡ್ಕೊಂಡು 1947ವರೆಗೂ ಈ ರಾಜ್ಯವನ್ನು ಆಳ್ವಿಕೆ ಮಾಡಿದೆ. ಅಂದರೆ 600 ವರ್ಷಗಳ ಕಾಲ. ಬಟ್ ಅವರ ಸಂತತಿ 26ನೇ ಸಂತತಿ ಇವಾಗಲೂ ಕೂಡ ಮೈಸೂರು ಅರಮನೆಯಲ್ಲಿದೆ. ಅವರ ಅರಮನೆಯನ್ನು ಉಪಯೋಗ ಮಾಡ್ತಾರೆ. ಅದೇ ಅರಸರದ ಒಂದು ಅರಮನೆ ಈ ಬೆಂಗಳೂರು ನಗರದಲ್ಲಿ ಕೂಡ ಇದೆ. ಅದಕ್ಕೆ ಬೆಂಗಳೂರು ಅರಮನೆ ಅಂತ ಕರಿತೀವಿ, ಬೆಂಗಳೂರು ಪ್ಯಾಲೇಸ್. ಬಟ್ 18ನೇ ಶತಮಾನದಲ್ಲಿ 22ನೇ ಮೈಸೂರು ಅರಸರ ಆಳ್ವಿಕೆ ಮಾಡುವಾಗ ಹೈದರ್ ಅಲಿ ಟಿಪ್ಪುನ ತಂದೆ ಒಬ್ಬ ಸೈನ್ಯಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಿದ್ದ. ಆ ಸಮಯದಲ್ಲಿ ರಾಜ ಚಿಕ್ಕದೇವರಾಯ ಒಡೆಯರು ಈ ಬೆಂಗಳೂರನ್ನು ಹೈದರ್ ಅಲಿಗೆ ಉಂಬಳಿಯಾಗಿ ಬರೆದುಕೊಟ್ಟ. ಅಂದರೆ ದತ್ತಿಯಾಗಿ ನೀನು ಆಳ್ವಿಕೆ ಮಾಡು, ಇದನ್ನು ಕಂಟ್ರೋಲ್ ಮಾಡು ಅಂತ ಬರೆದುಕೊಟ್ಟರು. 1760ರಲ್ಲಿ ಹೈದರ್ ಅಲಿ ಈ ಸಂಸ್ಥಾನಕ್ಕೆ ಅರಸನಾದ. ಆವಾಗ ಇವರ ರಾಜಧಾನಿ ಬಂದು ಶ್ರೀರಂಗಪಟ್ಟಣ. ಬಟ್ ಯಾವಾಗಲಾದರೂ ಬೆಂಗಳೂರಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆಗೆ ಮಾತಾಡೋಕ್ಕಾಗಲಿ ಅವರ ದರ್ಬಾರಕ್ಕಾಗಲಿ ಈ ಅರಮನೆಯನ್ನು ಉಪಯೋಗ ಮಾಡ್ತಾಯಿದ್ವಿ. ಬಟ್ ಒಂದು ವಿಷಯ, ಯಾವಾಗ ಹೈದರ್ ಅಲಿ ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ನೋ ಅದೇ ಸಮಯದಲ್ಲಿ ಈ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರು ತಮ್ಮ ಕೈವಶ ಪಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಬಟ್ ಹೈದರ್ ಅಲಿ ಅವರ ಮಗ ಟಿಪ್ಪುಗೆ 40 ವರ್ಷಗಳ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರಿಗೆ ಕಪ್ಪು ಕಾಣಿಕೆ ಕೊಡೋದಾಗಲಿ ಇಷ್ಟ ಇರಲಿಲ್ಲ. ಆದ್ದರಿಂದ 4 ಯುದ್ಧಗಳಾದವು ಬ್ರಿಟಿಷರ ವಿರುದ್ಧ. ಅದಕ್ಕೆ ನಾವು ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ. ಮೊದಲ 2 ಯುದ್ಧದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಗೆದ್ದರು. ಕಾರಣ, ಇವರಿಗೆ ಫ್ರೆಂಚರ ಸಹಾಯ ಸಿಕ್ಕಿತ್ತು. ಫ್ರೆಂಚರು ಬ್ರಿಟಿಷಿನ ಶತ್ರುವಿನ ಶತ್ರು ನಮ್ಮ ಮಿತ್ರ. ಬಟ್ ಕೊನೆಯ 2 ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತ. ಕಾರಣ, ಮೊಟ್ಟ ಮೊದಲನೇದಾಗಿ ಫ್ರೆಂಚ್ ರೆವಲ್ಯೂಷನ್ ಆಯಿತು. ಫ್ರಾನ್ಸಲ್ಲಿ ರೆವಲ್ಯೂಷನ್ ಪ್ರಾಬ್ಲಮ್ ಶುರುವಾಗಿತ್ತು. ಆವಾಗಿನ ಕಾಲದಲ್ಲಿ ಫ್ರೆಂಚರು ಟಿಪ್ಪುಗೆ ಸಪೋರ್ಟ್ ಮಾಡಲಿಲ್ಲ. ಎರಡನೇದು, ಇನ್ನು ಇವರ ಆರ್ಮಿ ಕಮಾಂಡರ್ನಾದಂಥ
ಮೀರ್ ಮೊಹಮ್ಮದ್ ಸಾದಿಕ್ ಅನ್ನೋನು ಟಿಪ್ಪುವಿಗೆ ತ್ರೋವಾಬಗದ ಬ್ರಿಟಿಷರ ಕಡೆಗೆ ಕಪ್ಪು ಕಾಣಿಕೆಯನ್ನು ತಗೊಂಡು ಅವರಿಗೆ ಸಹಾಯ ಮಾಡಿದ. ಕೊನೆಯದು ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ 2 ಶ್ರೀಮಂತ ಮನೆತನಗಳಿದ್ದವು. ಹೈದರಾಬಾದ್ ನಿಜಾಮು, ಮೈಸೂರು ಅರಸರು, ಮರಾಠ ಪೇಶ್ವಾರು ಆಲ್ರೆಡಿ ಟಿಪ್ಪುವಿಗೆ ಶತ್ರುಗಳಾಗಿದ್ದು. ಆದ್ದರಿಂದ 1799 ಮೇ 4ರಂದು 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹೋರಾಡ್ತಾ ವೀರ ಮರಣವನ್ನು ಹೊಂದಿದ ಶ್ರೀರಂಗಪಟ್ಟಣದಲ್ಲಿ. ಅದಾದ ನಂತರ ನಮ್ಮ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಯಿತು. ಅದಾದ ಮೇಲೆ ನಮ್ಮ ದೇಶದಲ್ಲಿ ಬ್ರಿಟಿಷರು 150 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಇದು ಇತಿಹಾಸ. ಇದು ಟಿಪ್ಪುವಿನ ಬೇಸಿಗೆ ಅರಮನೆ. ಈ ಅರಮನೆಯ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದು 1781ರಲ್ಲಿ ಹೈದರಾಲಿ. ಬಟ್ ಈ ಅರಮನೆಯನ್ನು ಸಂಪೂರ್ಣ ಮಾಡಿದ್ದು ಟಿಪ್ಪು 1791ಕ್ಕೆ. ಕಟ್ಟಕ್ಕೆ ಆವಾಗಿನ ಕಾಲದಲ್ಲಿ 10 ವರ್ಷಗಳ ಕಾಲ ಕಾಲಾವಕಾಶ. ಕಾರಣ 1782ರಲ್ಲಿ ಹೈದರಾಲಿ ತೀರಿಕೊಂಡ ಚಿತ್ತೂರು ಕ್ಯಾಂಪಸ್ಸಲ್ಲಿ. ಆದರೆ ಎರಡನೇದು, ಈ ಅರಮನೆಯಲ್ಲಿ 80% ಮರದಲ್ಲಿ ಕಟ್ಟಿರೋದು. ಪಿಲ್ಲರು, ಮೇಲ್ಗಡೆ ಇರುವಂಥ ರೂಫು, ಈ ದರ್ಬಾರ್ ಹಾಲು ಇದೆಲ್ಲವೂ ಟೀಕುಡ್ ಮರ, ಸಾಗವಾನಿ ಮರ ಅಂತ ಕರಿತೀವಿ ನಾವು. ಬಟ್ ಅವಾಗ ಕಟ್ಟುವಾಗ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಈ ಅರಮನೆಯನ್ನು ಕಟ್ಟಿದ್ದಿದೆ. ಆರ್ಚ್ ಬಂದು ಇಸ್ಲಾಮಿಕ್ ಶೈಲಿ, ಆರ್ಟ್ ಆಫ್ ದ ಪಿಲ್ಲರ್ ಬಂದು ಹಿಂದೂ ಶೈಲಿ. ಬಟ್ ಏನು ಬೆಂಡವನ್ನು ನೋಡ್ತಾ ಇದ್ದೀವಿ, ಇದು ಹೊಸದಲ್ಲ, ಹಳೆಯದಲ್ಲ. ಇದು 1951ರಲ್ಲಿ ಭಾರತ ಸರ್ಕಾರದವರು ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್ ಆಗಿ ಘೋಷಣೆ ಮಾಡಿದಾಗ ಈ ಅರಮನೆ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಆ್ಯಸ್ ಇಟ್ ಈಸ್ ಪ್ರೊಟೆಕ್ಟ್ ಮಾಡಿ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡೋ ಸಲುವಾಗಿ ಭಾರತ ಸರ್ಕಾರದವರು ಈ ಚಿತ್ರಕಲೆಗಳನ್ನು ಹೊಸದಾಗಿ ಹಾಕಿದರು. ಇದು ಕೂಡ ಹೊಸದು. ನಾವು ಇವಾಗಲೂ ಕೂಡ 232 ವರ್ಷಗಳ ಹಳೆಯ ಕಾಲದ ಚಿತ್ರಕಲೆಯನ್ನು ನೋಡಬಹುದು ಅಂತಂದರೆ ಈ ಮೇಲ್ಗಡೆ ಬಾಲ್ಕನಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. 232 ವರ್ಷಗಳ ಹಳೆಯ ಕಾಲದ ಚಿತ್ರಕಲೆ. ಬಟ್ ಆವಾಗಿನ ಕಾಲದಲ್ಲಿ ಟಿಪ್ಪು ಬೆಂಗಳೂರಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆಗೆ ಮಾತನಾಡೋಕ್ಕಾಗಲಿ, ತನ್ನ ಸಭಾಂಗಣಕ್ಕಾಗಿ ಈ ಮಧ್ಯದ ಭಾಗವನ್ನು ಉಪಯೋಗ ಮಾಡ್ತಾಯಿದ್ರು. ಇದಕ್ಕೆ ದರ್ಬಾರ್ ಹಾಲ್ ಅಂತ ಕರೀತಾರೆ, ಸಭಾಂಗಣ ಅಂತೀವಿ. ಮಧ್ಯದಲ್ಲಿ ಟಿಪ್ಪು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಾಯಿದ್ದ. ಒಂದು ಕಡೆ ಅವರ ಅಡ್ವೈಸರ್ಸು, ಇನ್ನೊಂದು ಕಡೆ ಅವರ ಜೂರೀಸು, ಇಲ್ಲಿರುವಂಥ ಜನಗಳು ಕೂತ್ಕೊಳ್ಳೋದು. ಸಿಂಹಾಸನ ಕೂಡ ಮಾಡಲ್ಪಟ್ಟಿತ್ತು ಚಿನ್ನ, ವಜ್ರ, ವೈಡೂರ್ಯಗಳಿಂದ. ಬಟ್ ಟಿಪ್ಪು ತೀರಿಕೊಂಡ ನಂತರ ಈ ಅರಮನೆಯನ್ನು ಯಾರೂ ಮೇಂಟೈನ್ ಮಾಡಲಿಲ್ಲ. ಆ ಸಿಂಹಾಸನಗಳನ್ನು ಕೂಡ ಯಾರೂ ಪ್ರೊಟೆಕ್ಟ್ ಮಾಡಿ ಇಡಲಿಲ್ಲ. ಆ ಕಾರಣದಿಂದ ನಮ್ಮ ಜನ ಆವಾಗಿನ ಕಾಲದಲ್ಲಿ ಆ ಸಿಂಹಾಸನ ಯಾರಾದರೂ ಕೊಂಡುಕೊಂಡ್ರೆ ಅವ್ರಿಗೆ ಕೊಟ್ಟು ಬಿಡೋಣ ಅಂತ ಪ್ರಯತ್ನ ಮಾಡಿದರು. ಯಾರೂ ಖರೀದಿ ಮಾಡೋದಾಗದ ಕಾರಣ ಆ ಸಿಂಹಾಸನ ಪೀಸ್ ಆಗಿ ಭಾಗ ಮಾಡಿದರು. ಆ 2 ಸಿಂಹಾಸನದ ಪೀಸನ್ನು ಆವಾಗಿನ ಕಾಲದಲ್ಲಿ ಬ್ರಿಟಿಷ್ ಆರ್ಮಿ ಜನರಲ್ ಇದ್ದ ಲಾರ್ಡ್ ಮಾರ್ನಿಂಗ್ಟನ್ ಅಂತ ಅವರು ತೆಗೆದುಕೊಂಡ್ರು 2 ಪೀಸನ್ನು ಕ್ವೀನ್ ವಿಕ್ಟೋರಿಯಾಗೆ ಗಿಫ್ಟಾಗಿ ಕೊಟ್ಟರು. ಆ 2 ಪೀಸನ್ನು ಇವಾಗಲೂ ಕೂಡ ನಾವು ವಿನ್ಸರ್ ಕಾಸ್ಟಲ್ ಮ್ಯೂಸಿಯಮಲ್ಲಿ UK ನೋಡ್ಬೋದು. UK ಇವಾಗಲೂ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದಕ್ಕೆ ದರ್ಬಾರ್ ಹಾಲ್ ಅಂತ ಕರೆದ್ರು. ಇದೇ ಥರ ಭಾಗ ಇನ್ನೊಂದು ಹಿಂಭಾಗದಲ್ಲಿ ಇದೆ. ಬಟ್ ಆವಾಗಿನ ಕಾಲದಲ್ಲಿ ಈ ಅರಮನೆಯಲ್ಲಿ ವಿದ್ಯುತ್ ದೀಪ ಇರಲಿಲ್ಲ, ದೀಪಗಳನ್ನಿಡೋಕ್ಕೆ ಜಾಗ. ಇದು ಹಳೆಯ ಕಾಲದ ಚಿತ್ರಕಲೆ. 232 ವರ್ಷಗಳ ಕಾಲ ಅದು ಹಳೆ ಪೇಂಟಿಂಗ್. ಅಂದರೆ ನಮ್ಮ ದೇಶದಲ್ಲಿ ಆವಾಗಿನ ಕಾಲದಲ್ಲಿ ಸಿಂಥೆಟಿಕ್ ಆಗಲಿ ಕೆಮಿಕಲ್ ಮಿಕ್ಸ್ ಪೇಂಟ್ ಆಗಲಿ ಇರಲಿಲ್ಲ. ಇದಕ್ಕೆ ನಾವು ನ್ಯಾಚುರಲ್ ಡೈಸ್ ಕಲರ್ಸ್ ಪೇಂಟಿಂಗು ಅಂತೀವಿ, ವೆಜಿಟೇಬಲ್ ಡೈಸ್ ಪೇಂಟಿಂಗ್. ಈ ಜಾಗದಲ್ಲಿ ದ್ವೀಪಗಳನ್ನ ಇಡೋಕ್ಕೆ ಕಾರಣ, ಈ ಗೋಡೆ ಅಳತೆ ಬಂದು 1 ಮೀಟ್ರ್ ಇದೆ. ಆವಾಗಿನ ಕಾಲದ ಇಟ್ಟಿಗೆ, ಸುಣ್ಣದ ಕಲ್ಲು, ಗಾರೆ, ಸುರುಕಿ ಎಲ್ಲದಿಂದ ಮಾಡಿದ್ದು. ಆದ್ದರಿಂದ ಈ ಅರಮನೆಗೆ ಬೇಸಿಗೆ ಅರಮನೆ ಅಂತ ಕಾಣ್ತೀವಿ. ಬಟ್ ಇನ್ನೊಂದು, ಇದರಲ್ಲಿ ಉತ್ತರ ದಕ್ಷಿಣ ಓಪನ್ ಆಗಿದೆ, ಪೂರ್ವ ಪಶ್ಚಿಮ ಬಂದಾಗಿದೆ. ಬಟ್ ಇದು ಕೋಟೆ ಮಧ್ಯಭಾಗದಲ್ಲಿತ್ತು. ಯಾವಾಗ ಯುದ್ಧ ಆಯಿತು, 3ನೇ ಆಂಗ್ಲೋ ಮೈಸೂರು ಯುದ್ಧ, ಕೆಲವೊಂದು ಕೋಟೆ ಶಿಥಿಲಾಗೋಯಿತು. ಕೆಲವೊಂದು ಕೋಟೆ ಭಾಗ ನಂತರ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿ ಸಿಗ್ತದೆ. ಇವಾಗಲೂ ಕೂಡ ಚಿಕ್ಕದಾದ ಕೋಟೆ, 3 ಜೈಲು, 1 ಬಾಗಿಲು ಈ ಉತ್ತರ ಭಾಗದಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಹಿಂಭಾಗದಲ್ಲಿ ನಾವು ನೋಡ್ಬೋದು. ಅದನ್ನು ಕಟ್ಟಿದ್ದು ಫಸ್ಟು ಕೆಂಪೇಗೌಡರು, ಲೇಟರ್ ಆನ್ ರೀಕನ್ಸ್ಟ್ರಕ್ಷನ್ ಮಾಡಿದ್ದು ಹೈದರಾಲಿ ಮತ್ತು ಟಿಪ್ಪು. ಟಿಪ್ಪುಗೆ ಇನ್ನೊಂದು ಹೆಸರು ಮೈಸೂರಿನ ಹುಲಿ ಅಂತ ಕರೆದರು.
ಬಟ್ ಅಲ್ಲಿ ಮೇಲ್ಗಡೆ ಬಿಡಲ್ಲ. ಯಾಕೆ ಅಂತಂದರೆ ನಮ್ಮ ಜನ ಬರ್ತಾರೆ, ಬಂದವರು ನೋಡದೆ ಕೊಂಡ ಹಾಗೆ ಹೋಗಲ್ಲ. ತಮ್ಮ ಹೆಸರುಗಳನ್ನು ಬರೆಯೋದು, ಕೆತ್ತನೆ ಕೆಲಸಗಳನ್ನು ಮಾಡೋದು, ಕಿಡಿಗೇಡಿಗಳು ಈ ಕೆಟ್ಟ ಕೆಲಸ ಮಾಡೋದ್ರಿಂದ ಅಲ್ಲಿ ಮೇಲ್ಗಡೆ ಯಾರನ್ನು ಬಿಡಲ್ಲ. ಈ ಸದ್ಯಕ್ಕೆ ಪ್ರವೇಶ ನಿಷೇಧ ಇದೆ. ಯಾಕೆ ಅಂತಂದರೆ ನಮ್ಮ ಜನಗಳ ಪ್ರಾಬ್ಲಮಿಂದ. ಇನ್ನೊಂದು, ಅದಕ್ಕೆ ನಾವು ಹೋಗಬೇಕು ಅಂದರೆ ಭಾರತ ಸರ್ಕಾರದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೋಬೇಕು, ಆಮೇಲೆ ನೋಡಬೇಕು. ಆ ಜೈಲಿನಲ್ಲಿ 3 ವರ್ಷಗಳ ಕಾಲ ಟಿಪ್ಪು ಸುಲ್ತಾನು ಕ್ಯಾಪ್ಟನ್ ಡೇವಿಡ್ ಬರ್ಡ್ ಅನ್ನೋನ್ನ ಇಟ್ಟಿದ್ರು ಜೈಲಿನಲ್ಲಿ ಕೈದಿಯಾಗಿ. ಯಾಕೆ ಅಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಗೆದ್ದಾಗ, ಆ ಯುದ್ಧ ಆಯಿತು ಪೊಲೈಲೂರು ತಮಿಳುನಾಡಲ್ಲಿ 1782ರಲ್ಲಿ. ಆ ಯುದ್ಧದಲ್ಲಿ ಗೆದ್ದ ಫ್ರೆಂಚರ ಸಹಾಯದಿಂದ. ಆವಾಗ 24 ಜನ ಸೈನಿಕರನ್ನು ಒಬ್ಬ ಕರ್ನಲ್ ಬೇಲಿಯನ್ನ ಆರ್ಮಿ ಕಮಾಂಡರ್ನ ಕೈದಾಗಿ ತೆಗೆದುಕೊಂಡು ಬಂದ ಪೊಲೈಲೂರಿನ ತಮಿಳುನಾಡಿಂದ ಕರ್ನಾಟಕ ಮೈಸೂರಕ್ಕೆ. ಕರ್ನಲ್ ಬೇಲಿಯನ್ನು ಶ್ರೀರಂಗಪಟ್ಟಣದಲ್ಲಿಟ್ಟ ಕ್ಯಾಪ್ಟನ್ ಡೇವಿಡ್ ಬರ್ಡ್ ಅನ್ನೋರನ್ನ ಬೆಂಗಳೂರು ನಗರದ ಕೋಟೆಯಲ್ಲಿ ಇಟ್ಟಿದ್ದು. 1782ರಿಂದ 1785 ಮಾರ್ಚ್ 5ರವರೆಗೂ ಅವರಲ್ಲಿದ್ದರು. ಅದಾದ ನಂತರ ಒಂದು ಶಿಲಾಶಾಸನ ಸೈನ್ ಆಗುತ್ತೆ, ಅದಕ್ಕೆ ನಾವು ಟ್ರೀಟಿ ಅಂತ ಕರಿತೀವಿ. ಅದಾದ ಮೇಲೆ ಕ್ಯಾಪ್ಟನ್ ಡೇವಿಡ್ ಬರ್ಡನ್ನು ರಿಲೀಸ್ ಮಾಡಿದ. ಅದೇ ಮನುಷ್ಯ ಕೊನೆಯ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಸಾವಿಗೆ ಕಾರಣನಾದ.